ನಮ್ಮ ಸ್ಟೋರ್ ಆಫೀಸರ್ಗಳಿಗೆ ಇನ್ಸೆಂಟಿವ್ ಪ್ರಮೋಷನ್ ಸಿಕ್ತು. ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರು, ಏನು ನಮ್ಮ ಈಗಿನ ಕಂಟ್ರೋಲರು ದೆಹಲಿಯಲ್ಲಿ ಇರಬೇಕಾದ್ರೆ ಅವರು ಟ್ರಾನ್ಸ್ಮೆಂಟ್ ಕ್ಯಾಟಗರಿ ಪ್ರಮೋಷನ್ಸು ಇಮಿಡಿಯೇಟ್ ಆಗಿ ಮಾಡಿದ್ರು. ಅದರಿಂದ ನಮ್ಮ ಹಲವಾರು ನಮ್ಮ ಮೆಂಬರ್ಸ್ ರಮಾಬಾಡಿ ಇರ್ಬೋದು, ನಮ್ಮ ರಘುಕುಮಾರು ಮತ್ತೆ ಲಿಂಗೇಗೌಡರು, ಗಿರಿ, ಇವರಿಗೆಲ್ಲ ಪ್ರಮೋಷನ್ ಕೊಡಿಸ್ವಿ. ಇನ್ನು ನಮ್ಮಲ್ಲಿ 3 ವೇಕೆನ್ಸಿ ಇದೆ. ಇದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ಪ್ರತಿದಿನ ಫೋನ್ ಮಾಡ್ತಾ ಇದ್ದಾರೆ, DPC ಮಾಡಿ ಅಂತ. ಹಲವಾರು ಲೆಟರ್ಗಳು ಬರೆದಿದ್ದಾರೆ, JCM ಅಲ್ಲೂ ಪಾಯಿಂಟ್ ತಗೊಂಡಿದ್ದಾರೆ. ನಮ್ಮ JCM ಥರ್ಡ್ ಲೆವೆಲ್ ಅಲ್ಲೂ ಮಾತಾಡಿ ಅದು ಮಿನಿಟ್ಸ್ ಮಾಡಿ ಕಳಿಸಿದ್ದೀವಿ. ಅಲ್ಲಿ ಏನು ನಮ್ಮ DPC ಚೇರ್ಮನ್ ಅವ್ರ ಸದ್ಯಕ್ಕೆ ಡೆಲ್ಲಿಯಲ್ಲಿಲ್ಲ. ನಮ್ಮ ಲೀಡರ್ ಹೇಳಿದಂಗೆ DG ಹತ್ರ ಮಾತಾಡಿ ಅಡಾಕ್ ಚೇರ್ಮನ್ ಅಪಾಯಿಂಟ್ಮೆಂಟ್ ಮಾಡಿ ಇಮಿಡಿಯೇಟ್ ಆಗಿ ಕೊಡಿ, ಇದರಿಂದ ನಮ್ಮ ಮೆಂಬರ್ಸ್ ಲಾಸ್ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ದಿನ ಅವರು ನಮ್ಮ ರವಿನೇ ಆಗಿರ್ಬೋದು, ರೇಣುಕನೇ ಆಗಿರ್ಬೋದು, ಮತ್ತೆ ನಮ್ಮ ಕಾಮ್ರೇಡ್ಸ್ ನಮ್ಮ ಮೆಂಬರ್ ಆದ ಶಿವಲಿಂಗಯ್ಯ ಆಗಿರ್ಬೋದು, ಇವರಿಗೆ ಪ್ರಮೋಷನ್ ಬರಬೇಕು. ವೇಕೆನ್ಸಿ ಇದ್ರೂ ಪ್ರಮೋಷನ್ ಬಂದಿಲ್ಲ. ಅದ್ರ ಬಗ್ಗೆ ಹಲವಾರು ಕಡೆ ನಮ್ಮ ಅಧ್ಯಕ್ಷರು ಈಗಲೂ ಫೋನ್ ಮಾಡಿ ಹೇಳಿದ್ದಾರೆ. ಅಡಾಕ್ ಚೇರ್ಮನ್ ಆದ್ಮೇಲೆ ಅದು DPC ಆಗುತ್ತೆ, ಅದು ನಮ್ಗೆ ಒಳ್ಳೆ ಅಚೀವ್ಮೆಂಟ್. ಆಮೇಲೆ ಅಬಾಲಿಷ್ ಆಗಿರೋ ಪೋಸ್ಟ್ 2001ರಿಂದ 2009ವರೆಗೂ ರಿವ್ಯೂ DPC ರಿಕ್ರೂಟ್ಮೆಂಟ್ ರೂಲ್ JE-ಗಳಿಗೆ, ಆಮೇಲೆ ಗ್ರಾಂಟ್ ಆಫ್ 4 ಬೇಸಿಕ್ 4 ಗ್ರೇಡ್ ಪೇಪರ್ ಫಾರ್ಮಸಿಸ್ಟ್, ಕಾಂಟ್ರಾಕ್ಟ್ ವರ್ಕರ್ಸ್ಗೆ, ಆಮೇಲೆ ಐಸೋಲೇಟೆಡ್ ಕ್ಯಾಟಗರಿ ಅವ್ರದೆಲ್ಲ ಹೇಳಿದ್ದಾರೆ ಅಧ್ಯಕ್ಷರು. ಕಾಂಟ್ರಾಕ್ಟ್ ವರ್ಕರ್ಗೆ ಹೇಳಿದಾಗ ಯಾರು ಅವ್ರಿಗೆ PF ಆಗಲಿ ECS ಆಗಲಿ ಕೊಡ್ತಾ ಇರಲಿಲ್ಲ. ಏನು ನಮಗೆ ಫೆಡರೇಷನ್ ಡೈರೆಕ್ಟ್ ಮಾಡಿ ಅವರ ಒಂದು ಕುಂದುಕೊರತೆಗಳು ನೀವು ಯೂನಿಯನ್ ತಗೊಳ್ಬೇಕು ಅಂತ ನಮಗೆ ಸೂಚನೆ ಕೊಟ್ಟ ಮೇಲೆ ನಮ್ಮ ಅಧ್ಯಕ್ಷರು ಹಲವಾರು ಮೀಟಿಂಗ್ಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಈಗ ಅವ್ರಿಗೆ PF ESI ಸಿಗ್ತಾ ಇದೆ. ಅದಕ್ಕೆ ನಮ್ಮ ಲೀಡರ್ಗೂ ಮತ್ತೆ ಯೂನಿಯನ್ಗೂ ಧನ್ಯವಾದಗಳು. ಎಲೆಕ್ಷನ್, ಯೂನಿಯನ್ ಎಲೆಕ್ಷನ್ ಮತ್ತೆ ಕೋರ್ಟ್ ಕೇಸ್ 2009ರಲ್ಲಿ ನಾವು ಎಲೆಕ್ಷನ್ ಕಂಡಕ್ಟ್ ಮಾಡಿದ್ವಿ. ಆಗಿನ ಮ್ಯಾನೇಜ್ಮೆಂಟ್ ಅಲ್ಲಿ ನಮ್ಮ ವಿ ಚಂದ್ರಶೇಖರ್ ಇದ್ರು, ಆಗಿನ ಕಂಟ್ರೋಲರ್ CR ರೆಡ್ಡಿ ಅವರು ಎಲೆಕ್ಷನ್ ಕಂಡಕ್ಟ್ ಮಾಡಿಸಿದ್ರು. ಏನು ಎಲೆಕ್ಷನ್ ನಾವು ಅವ್ರ ಮ್ಯಾನೇಜ್ಮೆಂಟ್ ಮಾಡೋಂಗೇ ಇಲ್ಲ, ಆದ್ರೂ ಮ್ಯಾನೇಜ್ಮೆಂಟ್ ಮಾಡಲಿ ಅಂತ ಮೊದಲಿಂದ ನಡ್ಕೊಂಡು ಬಂದಿರೋ ತರ ನಾವು ಎಲೆಕ್ಷನ್ ಮಾಡಿ ಎಲ್ಲ ಕ್ಯಾಂಡಿಡೇಟ್ಸ್ ಯುನಾನಿಮಸ್ ಆಗಿ ಸೆಲೆಕ್ಟ್ ಆಗಿದ್ರು. ಅಧ್ಯಕ್ಷರ ಒಬ್ಬರನ್ನ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡೋ ತರ ಮಾಡಿದ್ರು. 2 ಸಲ ನಾವು ಎಷ್ಟು ಕೇಳ್ಕೊಂಡ್ವಿ, ಬೇಡ ವಿಡ್ರಾ ಮಾಡಿ, ನಿಮ್ಗೆ ಏನ್ ಪೋಸ್ಟ್ ಬೇಕೋ ಬನ್ನಿ, ಎಲ್ಲರೂ ಜೊತೆಯಲ್ಲಿ ನಾವು ವರ್ಕ್ ಮಾಡೋಣ, ಪೋಸ್ಟ್ ಬೇಕಾದ್ರೆ ನಾವು ಬಿಟ್ಕೊಡ್ತೀವಿ, ನಮ್ಮ ಪೋಸ್ಟ್ ತಗೊಳ್ಳಿ ಅಂತ ನಾವು ಯಾರು ಅಂತೋಣಿ ದಾಸ್ ಇರೋ ಟೈಮಿಂದಾನು ಹೇಳ್ತಾ ಇದ್ವಿ ಅವ್ರಿಗೆ, ನಮ್ಮ ಪೋಸ್ಟ್ ಬಿಟ್ಕೊಳ್ತೀವಿ. ನಮಗೇನಂದ್ರೆ ವರ್ಕರ್ಸ್ಗೆ ಅನ್ಯಾಯ ಆಗ್ಬಾರ್ದು, ನಮ್ಮ ಯೂನಿಯನ್ ಮೆಂಬರ್ಗೆ ಅನ್ಯಾಯ ಆಗ್ಬಾರ್ದು ಅನ್ನೋ ಒಂದೇ ಉದ್ದೇಶದಲ್ಲಿ ನಾವು ಪೋಸ್ಟ್ ಮಾಡಿ ಬಿಟ್ಕೊಡ್ತೀವಿ ಬನ್ನಿ ಅಂತ ನಾನು, ರಾಮಮೂರ್ತಿ, ಶಶಿ ಎಲ್ಲ ಕೇಳಿದೀವಿ. ಆದ್ರೆ ಅವರು ಅದು ಬರೋದಕ್ಕೆ ಇಷ್ಟ ಇಲ್ಲ. ಎಲೆಕ್ಷನ್ ಬಂದ ತಕ್ಷಣ ಎಲೆಕ್ಷನ್ ಅಂದ್ರೆ ನಮ್ಗೆ ಭಯ ಅಂತ
ಎಲೆಕ್ಷನ್ ಬಂದ ತಕ್ಷಣ ನಾಮಿನೇಷನ್ ಆಗಿ ಓಡೋಗ್ಬಿಡ್ತಾರೆ. ಅವ್ರಿಗೆ ನಮ್ಮ ಹಿತೈಷಿಗಳು ಯಾಕೆ ಎಲೆಕ್ಷನ್ ಬೇಕು, ನಾವು ಒಗ್ಗಟ್ಟಾಗಿದ್ದೀವಿ ಅಂತ ನೋಡ್ಸ್ಕೊಳ್ಬೇಕು ಮ್ಯಾನೇಜ್ಮೆಂಟ್ಗೆ ಅನ್ನೋ ಉದ್ದೇಶದಿಂದ ಎಲೆಕ್ಷನ್ಗೆ ನಾವು ಎಲೆಕ್ಷನ್ ಟೈಮಲ್ಲಿ ನಾವು ಅವ್ರನ್ನ ಕೇಳ್ಕೊಳ್ತೀವಿ, ಒಂದು ಪೋಸ್ಟ್ಗೆ ಯಾಕೆ ಎಲೆಕ್ಷನ್ ಮಾಡಬೇಕು ಅಂತ. ಅದು ನಮ್ಮ ಏನು ನಾವು ಭಯ ಬಿದ್ಕೊಂಡು ನಾವು ಕೇಳ್ತಾ ಇದ್ದೀವಿ ಅಂದ್ರೆ ತಪ್ಪಾಗುತ್ತೆ. ನಾವು ಯಾವುದೇ ಭಯ ಇಲ್ಲ. ನಿಮ್ಮ ಒಂದು ಸಹಕಾರ ಇರೋವರೆಗೂ ಇಂಥ 106 ಎಲೆಕ್ಷನ್ ಮಾಡೋದಕ್ಕೂ ನಾವು ಸಿದ್ಧ. ಹಾಗೆ ಆ ಎಲೆಕ್ಷನ್ ಬೇರೆ ಕೇಸ್ ಹಾಕಿ ಫಸ್ಟ್ 34 ಕೋಟಿ ತಗೊಂಡ್ರು ಫಸ್ಟ್ ಟೈಮು. ಮೊನ್ನೆ ಎಲೆಕ್ಷನ್ ಅಲ್ಲಿ 14 ಕೋಟಿ ತಗೊಂಡ್ರು. ಅದು ಮತ್ತೆ ನಮ್ಮ ಏನು ಸೊಸೈಟಿ ಎಲೆಕ್ಷನ್ ಆಯಿತು. ಸೊಸೈಟಿ ಎಲೆಕ್ಷನ್ ಆಗೋದಕ್ಕೆ ಮೊದಲು ಪ್ರತಿ ತಿಂಗಳು ನಮ್ಮ ಯೂನಿಯನ್ ಹತ್ರ ಒಬ್ಬರು ಇಬ್ಬರು ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ರು. ಯಾಕಂದ್ರೆ ಆಗಿನ ಸೆಕ್ರೆಟರಿಗಳು ನಮ್ಮವರಾದ್ರೂ ಅದರಿಂದ ನಾವು ಅವರ ಏನು ನಮ್ಮ ಮೆಂಬರ್ಗಳ ಕಂಪ್ಲೇಂಟು ನಮ್ಮ ಸೆಕ್ರೆಟರಿ ಆಗಿನ ಸೆಕ್ರೆಟರಿ ನಮ್ಮ ಕಾರ್ತಿಕೇಯನು ಮತ್ತೆ ನಮ್ಮ ಮೆಂಬರ್ಗಳಿಗೆ ತಿಳಿಸ್ತಾ ಇದ್ವಿ. ಅವರು ಆದಷ್ಟು ನಮ್ಮ ಮೆಂಬರ್ಗಳಿಗೆ ಸಹಾಯ ಮಾಡ್ತಾ ಇದ್ರು. ಹೀಗೆ ಅದು ನಡೀತಾ ಇರಬೇಕಾದ್ರೆ ಎಲೆಕ್ಷನ್ ಬಂತು. ಎಲೆಕ್ಷನ್ ಅಲ್ಲಿ ಮೊದಲಿಂದಾನು ಯೂನಿಯನ್ ಇಂದ 5 ಜನ, NGO ಅಸೋಸಿಯೇಷನ್ ಇಂದ 5 ಜನ, ಆಫೀಸರ್ ಇಂದ ಒಬ್ಬರು, ಈ ತರ ಎಲೆಕ್ಷನ್ ಕಂಡಕ್ಟ್ ಮಾಡಿ ನಾವು ಸೆಕ್ರೆಟರಿ ಒಬ್ಬರು, ವೈಸ್ ಪ್ರೆಸಿಡೆಂಟ್ ಒಬ್ಬರು ನಾವು ನೇಮಕ ಮಾಡ್ಕೊಳ್ತಾ ಇದ್ವಿ. ಅದೇ ರೀತಿ ಇಷ್ಟು ವರ್ಷಗಳಿಂದ ನಡೀತಾ ಇತ್ತು. ಲಾಸ್ಟ್ ಎಲೆಕ್ಷನ್ ಅಲ್ಲಿ ನಾವು ನಿಮಗೆ 5 ಸೀಟ್ ಕೊಡೋದಿಲ್ಲ, ನೀವು ಇರೋದೇ 2, ನಿಮ್ಗೆ 2 ಸೀಟ್ ಕೊಡ್ತೀವಿ ಅಂತ ಹೇಳಿದ್ರು. ಇದೆಲ್ಲ ಆಗಿನ ಕಂಟ್ರೋಲರ್ ಆದ ನಮ್ಮ ಈಗ ಮೇಜರ್ ಜನರಲ್ ಆಗಿರೋ ಕರಿಯಪ್ಪ ಅವರು ಮಧ್ಯಸ್ಥಿಕೆ ಮಾಡಿ ನಮ್ಮ ದಿನೇಶ್ ಹತ್ರ ಯಾಕೆ ನೀವು 2 ತಗೊಂಡು ಬೇರೆಯವ್ರಿಗೆ ಬಿಟ್ಕೊಳ್ಬಾರ್ದು ಅಂತಲೂ ಕೇಳಿದ್ರು. ಅವರು ನಾವು ಎಲೆಕ್ಷನ್ ಅಲ್ಲಿ ಎಲ್ಲರೂ ಆ 2 ಸಿಗೋದಿಲ್ಲ ಸೀಟು ಅಂತ ಹೇಳಿದ್ರು. ಆಮೇಲೆ ನಾವು ಎಲೆಕ್ಷನ್ ಅಲ್ಲಿ ನಮ್ಮ ಲೀಡರ್ ಮುಂದಾಳತ್ವದಲ್ಲಿ ನಮ್ಮ ಲೀಡರ್ಶಿಪ್ ನಲ್ಲಿ ನಾವು ಒಟ್ಟಾಗಿ ನಿಂತ್ಕೊಂಡು ಬೇಡ 2 ಬೇಡ ಏನು ಬೇಡ, ನಾವು 11 ಪೋಸ್ಟ್ ಹಾಕೋಣ. 11 ಪೋಸ್ಟ್ಗೂ ನಾವು ನಾಮಿನೇಷನ್ ಮಾಡಿಸಿದ್ವಿ. ಎಲ್ರಿಗೂ ಕೇಳಿದ್ವಿ, ಯಾರು ಎಕ್ಸಿಸ್ಟಿಂಗು ಯಾರಿದ್ರು ಡೈರೆಕ್ಟರ್ಸ್ಗೂ ಅವ್ರಿಗೆ ಹೇಳಿದ್ವಿ ನೀವು ಕಂಟೆಸ್ಟ್ ಮಾಡಿ ಅಂತ. ನಾವು ಕಾರಣಾಂತರದಿಂದ ಎಕ್ಸಿಸ್ಟಿಂಗ್ ಇರೋರು ಬೇಡ ಅಂತ ಹೇಳಿದ್ರು. ಆವಾಗ ನಾವು ಹೊಸ ಮಗುಗಳನ್ನ ಹಾಕೊಂಡು ಎಲೆಕ್ಷನ್ಗೆ ಹೋದ್ವಿ. ನಿಮ್ಮ ಎಲ್ಲರ ಸಹಕಾರದಿಂದ ನಮ್ಮ 10 ಜನ ಡೈರೆಕ್ಟರ್ಸು ವಿನ್ ಆದರು. ನಿಮ್ಮೆಲ್ಲರಿಗೂ ಬೇರೆ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿರೋ ನಮ್ಮ ಹಿತೈಷಿಗಳಿಗೂ ಆಫೀಸರ್ಗಳಿಗೂ ಈ ಸಮಯದಲ್ಲಿ ನಾನು ಧನ್ಯವಾದಗಳು ಹೇಳ್ಕೊ ಬಯಸ್ತೀನಿ. ಆಮೇಲೆ ಇಷ್ಟಾದ್ರೂ ಎಲೆಕ್ಷನ್ ಅಲ್ಲಿ ಯೂನಿಯನ್ ಅವರೇ ಬಂದ್ಬಿಟ್ಟಿದ್ದಾರೆ. ಯೂನಿಯನ್ ಅವರು ಸೊಸೈಟಿ ತಗೊಂಡ್ರೆ ಮುಳುಗೋಗುತ್ತೆ, ಸೊಸೈಟಿನ ದಿವಾಳಿ ಮಾಡ್ತಾರೆ ಅಂತ ಪ್ರಚಾರ ಮಾಡಿದ್ರು, ಮಾಡ್ತಾನೆ ಇದ್ದಾರೆ. ಆದರೆ ನಮ್ಮ ಮೆಂಬರ್ಗಳು ಅದಕ್ಕೆ ಹೋಗ್ಕೊಡದೆ ಕಿವಿ ಕೊಡದೆ ಇನ್ನೂ ಹೆಚ್ಚಿನ ಡೆಪಾಸಿಟ್ಗಳು FDಗಳು ಇಡ್ತಾ ಇದ್ದಾರೆ ನಮ್ಮ ಸೊಸೈಟಿಯಲ್ಲಿ. ಈಗ ನಡೀತಾ ಇರೋ ಸೊಸೈಟಿ ಯಾವ ಥರ ಅಂತ ಗೊತ್ತವರಿಗೆ. ಮತ್ತೆ ಬಡ್ಡಿ ಕಡಿಮೆ ಮಾಡೋದು, ಯಾವುದೇ ಕಾರಣಕ್ಕೂ ಬಡ್ಡಿ ಕಡಿಮೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು ಇಂದಿನ ಆಡಳಿತದವರು. ಯಾಕಂದ್ರೆ ಅಲ್ಲಿ ನೋವು ತಗೊಳ್ಳೋರೆಲ್ಲ ನಮ್ಮ ಮೆಂಬರ್ಗಳೇ ಜಾಸ್ತಿ,
99% ನಮ್ಮ ಮೆಂಬರ್ಗಳೇ. ಅವರೆಲ್ಲ ಎಫ್ ಡಿ ಇಡೋರು, ಬೇರೆಯವರೆಲ್ಲ ಎಫ್ ಡಿ ಇಟ್ಟು ಅದು ಡಿವಿಡೆಂಡ್ ತಗೊಳ್ತಾ ಇದ್ದವರು. ಅವರಿಗೆ ನಮ್ಮ ಜನರ ಕಷ್ಟ ಏನು ಅಂತ ಗೊತ್ತಿರಲಿಲ್ಲ. ಆಮೇಲೆ ಕೆಲವು ರಿಲ್ಯಾಕ್ಸೇಷನ್ಗಳೆಲ್ಲ ಕೊಡುತ್ತವೆ. ಈಗ ನಮಗೆ ನಮ್ಮ ಸೊಸೈಟಿ ಬಗ್ಗೆ ನಮಗೆ ಯಾವುದೇ ಚಿಂತೆ ಇಲ್ಲ. ಹಾಗೆ ಸೊಸೈಟಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಅದೇ ತರ ಮುಂದುವರಿಬೇಕು ಅಂತ ನಿಮ್ಮ ಎಲ್ಲರ ಪರವಾಗಿ, ಯೂನಿಯನ್ ಪರವಾಗಿ ಸೊಸೈಟಿ ಮ್ಯಾನೇಜ್ಮೆಂಟ್ಗೆ ನಾವು ಸಲಹೆ ಕೊಡ್ತೀವಿ. ಮತ್ತೆ ಈ ಹೌಸಿಂಗ್ ಸೊಸೈಟಿ, ನಮ್ಮ ಅಧ್ಯಕ್ಷರು ಹೇಳಿದಂಗೆ ಹೌಸಿಂಗ್ ಸೊಸೈಟಿ, ಈ ಹೌಸಿಂಗ್ ಸೊಸೈಟಿಯಲ್ಲಿ ಅದರ ಬಗ್ಗೆ ನಮ್ಮ ಮೆಂಬರ್ಗಳು, ಹಲವಾರು ಮೆಂಬರ್ಗಳು ತಮ್ಮ ಸಲಹೆಗಳನ್ನು ಕೊಡೋದಕ್ಕೆ ಬಯಸಿದ್ದಾರೆ. ಏನ್ ಸಲಹೆಗಳು ಅಂತ ನೀವು ಹೇಳಿ, ಅದಕ್ಕೆ ನಮ್ಮ ಅಧ್ಯಕ್ಷರು ಉತ್ತರ ಕೊಡ್ತಾರೆ. ಅದು ಯಾವ ತರ ಮಾಡಬೇಕು, ಯಾವ ತರ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಹೌಸಿಂಗ್ ಫೆಡರೇಷನ್ ಬಗ್ಗೆ, ಹೌಸಿಂಗ್ ಯಾರ ಮನೆಗಳಿಲ್ವೋ ಅವರ ಕುಟುಂಬಗಳ ಬಗ್ಗೆ ಯೂನಿಯನ್ ತಗೊಳ್ಳುತ್ತೆ. ಅದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ನಮಗೆಲ್ಲರಿಗೂ ತಿಳಿಬಯಸ್ತಾರೆ. ಆಮೇಲೆ ಈ ಹೈಕೋರ್ಟ್ ಅಲ್ಲಿ ಇನ್ನೂ ಕೋರ್ಟ್ ಕೇಸ್ ಇದೆ. ಯೂನಿಯನ್ ಎಲೆಕ್ಷನ್ ಆಯಿತು, ಅದರಲ್ಲಿ ನಾವು ಜಯ ಸಾಧಿಸ್ತೀವಿ. ಹೈಕೋರ್ಟ್ ಅಲ್ಲಿ ಈ ಜೆಸಿಎಂ ಮೆಂಬರ್ ಇರಬಾರ್ದು. ಈ ಅಜೆಂಡಾ ಬಂದು ನಮ್ಮ ಅಧ್ಯಕ್ಷ ಹೇಳಿದಂಗೆ ನಮ್ಮ ಅವ್ರ ಪಾಪ ಅವ್ರಿಗೆ ಬೇಕಾಗಿರ್ಲಿಲ್ಲ, ನಮ್ಮ ಜನಾರ್ದನ್ ಅವ್ರಿಗೆ ಬೇಕಾಗಿರ್ಲಿಲ್ಲ. ಅವರು ಆ ಪಾಯಿಂಟ್ ತಗೊಂಡು ಡೆಲ್ಲಿಗೆಲ್ಲ ವಿಜಿಲೆನ್ಸ್ಗೆಲ್ಲ ಬಂದ್ರು, ರವೀಂದ್ರನ್ ಪಿಳ್ಳೆ ಜೆಸಿಎಂ ಅಲ್ಲಿ ಇರಬಾರ್ದು, ರವೀಂದ್ರನ್ ಪಿಳ್ಳೆ ಬರಬಾರ್ದು ಅಂತ. ಈಗ ಅವ್ರೇನಾದ್ರೂ ನಮ್ಮ ಯೂನಿಯನ್ ಪರವಾಗಿರಬೇಕು ಅಂತ ಅಲ್ಲ, ನ್ಯೂಟ್ರಲ್ ಆಗಿದ್ರೆ ಈಗ ಅವರು ಡೆಲ್ಲಿಯಲ್ಲಿ ಒಳ್ಳೆ ಪೋಸ್ಟರ್ ಕುಂತ್ಕೊಳ್ತಾ ಇದ್ರು. ಯೂನಿಯನ್ ನ ಕೆಣಕಿ ಈಗ ಎಲ್ಲಿದ್ದಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತು. ಅದೇ ರೀತಿ ಏನು ನಮ್ಮ ಇಷ್ಟು ವರ್ಷಗಳ 52 ವರ್ಷಗಳ ಇತಿಹಾಸದಲ್ಲಿ ನಮ್ಮ ಯೂನಿಯನ್ಗೆ ಒಳ್ಳೆ ಸಲಹೆ ಸಹಕಾರ ಕೊಟ್ಟ ರಿಟೈರ್ಡ್ DGK ಗಂಗೂಲಿ ಅವರಿಗೂ, ಮತ್ತೆ ರಿಟೈರ್ಡ್ DG ಲೆಫ್ಟಿನೆಂಟ್ ಜನರಲ್ VA ಭಟ್ ಅವರಿಗೂ, ಲೆಫ್ಟಿನೆಂಟ್ ಜನರಲ್ ದಳಾಲ್ DGK ಇವರು, ಮತ್ತೆ ಈಗಿನ ಕಂಟ್ರೋಲರ್ ವಾಸ್ ಕುಲಕರ್ಣಿ ಅವರು, ಮತ್ತೆ CKR ಕಂಟ್ರೋಲರ್ ಆದ ಪದ್ಮನಾಭ್ ಅವರು, ನಮ್ಮ ಯೂನಿಯನ್ ಯಾವುದೇ ವಿಷಯಗಳಿದ್ರೆ, ಯೂನಿಯನ್ ಪಾಯಿಂಟ್ಸ್ ಇದ್ರೆ ಅವರು ಇದುವರೆಗೂ ನಮಗೆ ಸಹಕಾರ ಕೊಡ್ತಾನೆ ಇದ್ದಾರೆ. ಅದೇ ರೀತಿ ಮುಂದುವರಿಸಿಕೊಂಡು ಬರಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ ನಾನೆಷ್ಟು ಮಾಡಿದ್ದೀನಿ, ಈ ಸೆಕ್ರೆಟರಿ ರಿಪೋರ್ಟ್ ನಿಮಗೆ ಒಪ್ಪಿಗೆ ಆಗಿದೆ ಅಂತ ಯಾರಾದ್ರೂ ಒಬ್ರು ಪ್ರಪೋಸ್ ಮಾಡಿ ಒಬ್ರು ಸೆಕೆಂಡ್ ಮಾಡಬೇಕು ಅಂತ ಕೇಳ್ಕೊಳ್ತಾ, ದಯಮಾಡಿ ಪ್ರಪೋಸ್ ಯತಿರಾಜ್ ಎಲ್ಲರೂ ನಮ್ಮ ಆನಂದ್ ಎಲ್ರಿಗೂ ಈ ಸೆಕ್ರೆಟರಿ ರಿಪೋರ್ಟ್
ಮತ್ತೆ ಜನರಲ್ ಬಾಡಿ ಅಕೌಂಟ್ಸ್ಗೂ ಪ್ರಪೋಸ್ ಸಿಗ್ನೇಟ್ ಮಾಡಿರೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳು. ಹಾಗೆ ಇನ್ನೊಂದು ವಿಷಯ, ಈ ಬಯೋಮೆಟ್ರಿಕ್ ನಮ್ಮ ಅಧ್ಯಕ್ಷರು ಈಗಾಗಲೇ ತಿಳಿಸಿದ್ದಾರೆ. ನನ್ನ ಸೆಕ್ರೆಟರಿ ರಿಪೋರ್ಟ್ ನ ತಮ್ಮ ಮುಂದೆ ಇಟ್ಟು ಅದನ್ನ ತಮ್ಮ ಸಲಹೆ ಪಡೆದು ತಮ್ಮ ತಾವು ಅಪ್ರೂವ್ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಕಾರ್ಯದರ್ಶಿ ರಿಪೋರ್ಟ್ ಅನ್ನು ಮುಗಿಸ್ತಾ ಇದ್ದೀನಿ. ಜಿಂದಾಬಾದ್ 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 CKLM Civil Employees Union, CKLM Civil Employees Union, CKLM Civil Employees Union. ADF, ADF, ADF. Comrade Ravindran Pillai, Comrade Ravindran Pillai, Comrade Ravindran Pillai, Comrade Jayalakshmi, Comrade Jayalakshmi, Comrade Jayalakshmi, Comrade V. Nagaraj, Comrade V. Nagaraj, Comrade V. Nagaraj. Thank you, comrades. Comrade Punilagala, Comrade Punilagala. Comrade Srinivas ಅವರ ಅಕೌಂಟ್ಸ್ ಸಬ್ಮಿಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. Good morning, comrade. Respected comrade N.K. Ravindran Pillai, leader of state, President Civil Employees Union, S. Management, General Secretary, Civil Employees Union, Office Bearers of the Union, Personality, and not a comrade. I have the honor of submitting the audit balance sheet for the year 2009-13, even though I took out this after the retirement of the H.P. Ramamurthy, etc. I request the members to approve it. Same. Someone should propose and Rekha madam and Guru and second by Guru Manju. Yes, Manju. Rekha and Thank you, comrade. Now I request that we have to go for an amendment to the constitution bylaw by increase of the subscription. Now I request somebody, I hope we have to amend the subscription from 25 rupees to 50 rupees. I request somebody to propose and somebody to second please. Charles. It is agreeable to everybody? Yes, sir. Thank you, sir. Now, with the permission of the chair, I request comrades before me can come out with some points. ಯಾರಾದರೂ with the chairman ಅವರು ಇಲ್ಲಿ ಇರೋ ಪರ್ಮಿಷನ್ ಮೇರೆಗೆ ಯಾರಾದರೂ ಏನಾದರೂ ಪಾಯಿಂಟ್ಸ್ ಇದ್ರೆ ದಯವಿಟ್ಟು ನೀವು ಮುಂದೆ ಬಂದು ಮಾತಾಡ್ಬೋದು. ಸೊ ಮೊದಲಾಗಿ ನಾನೇ ಸ್ಟಾರ್ಟ್ ಮಾಡ್ತೀನಿ, ನನ್ನೇ ಪಾಯಿಂಟ್ಸ್ ಇದೆ. ಇವಾಗ ಸರ್, ಇವಾಗ ಒಂದು ಸೊಸೈಟಿ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಸೊಸೈಟಿನಲ್ಲಿ ಎಲ್ಲ ಸುಮಾರು ಜನ ದುಡ್ಡು ಕಟ್ಟು ಅಂತ ಅಂದ್ಬಿಟ್ಟು ಆಲ್ರೆಡಿ ಮಾತಾಡಿದ್ದಾರೆ. ಅವತ್ತು ನಾನು ಮಾತಾಡಿದೆ. ಎಲ್ಲಿ ಜಾಗ ನೋಡಿದೀವಿ, ರೇಟ್ ಮಾತ್ರ ನಿಗದಿಪಡಿಸಿ ಹೇಳಿದ್ದಾರೆ. ಬಟ್ ಆದ್ರೆ ಎಲ್ಲಿ ಜಾಗ ಮಾಡಿದ್ದಾರೆ, ಎಷ್ಟು ದೂರ ಇದೆ, ಅದು ಏನು ಎಂತ ಏನು ಇದುವರೆಗೂ ಇನ್ಫಾರ್ಮೇಶನ್ ಇಲ್ಲ. ದಯವಿಟ್ಟು ನಿಮ್ಗೇನಾದ್ರೂ ಇದ್ರೆ ಹೇಳಿ. ಮತ್ತೆ ಮೆಂಬರ್ಸ್ ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾವ್ದಾರ ಪಾಯಿಂಟ್ಸ್ ಇದೆ ಅದ್ರ ಬಗ್ಗೆ ದಯವಿಟ್ಟು ಬಂದು ಹೇಳು. ಬ್ಯಾಂಕ್ ಚೆಕ್ ಮುಖಾಂತರ ತಗೋತವ್ರೆ, ಅದು ನಮ್ಮ ಇಂಡಸ್ಟ್ರಿಯಲ್ ಎಂಪ್ಲಾಯೀಸ್ಗೆ, ಯೂನಿಯನ್ ಎಂಪ್ಲಾಯೀಸ್ಗೆ ಹೊರೆ ಆಗ್ತಾ ಇದೆ. ಯಾಕಂದ್ರೆ 1 ಲಕ್ಷ ರೂಪಾಯಿನ ಡಿ ಮಾಡಿಸ್ಬೇಕಾದ್ರೆ ಬ್ಯಾಂಕರ್ ಚೆಕ್ ಮಾಡಬೇಕಾದ್ರೆ 500 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. ಯೂಟ್ಗೆ ದುಡ್ಡು ಕೊಡೋದಕ್ಕೆ 500 ರೂಪಾಯಿ ಎಕ್ಸ್ಟ್ರಾ ಹಾಕಿ ಕೊಡಬೇಕು.
ಪ್ಲಸ್ 2 ಲಕ್ಷ ರೂಪಾಯಿ ಡೆಪಾಸಿಟ್ ಇಕ್ಕಿದ್ದವ್ರಿಗೆ 800 ರೂಪಾಯಿ ಚಾರ್ಜ್ ಮಾಡ್ತಾರೆ ಬ್ಯಾಂಕ್. ಅದೇ ದುಡ್ಡಿದ್ರೆ ಬೇರೆ ಯೂಸಕ್ಕೆ ಆದಿದೆ, ಹಂಗೆ ಕ್ಯಾಶ್ ಅಕೌಂಟ್ ಪೇ ಚೆಕ್ ಯೂಸ್ ಮಾಡ್ಬೇಕಂತ ನಾನು ಕೇಳ್ತೇನೆ. ಮಾತಾಡುವಂತ ಮುಂದೆ ಬನ್ನಿ. Good morning, ladies and gentlemen. The society has decided 9,000 rupees per 30-40 site. And, as per my information I have got is 9 lakhs rupees for 30-40 site and the double for 60-40 site. I think the union has to interfere in this case to interfere. I didn't see any union people interfering in this case. I think the union has to interfere in this case and see that it's not they decide on 9 lakhs for 30-40, which we have to speak and make it reduced for our staff. That's what I request the union people to do that. Right. I request it. ಇವಾಗ ರಾಜೇಶ್ ಗುರು ಅವ್ರಿಗೆ ಸೈಟ್ ಹಾಕಿದ್ದಾರೆ. ಎಲ್ಲಿಂದ ಸೈಟ್ ತೋರಿಸಿಲ್ಲ, ಆಗ್ಲೇ ಅವ್ರು 1 ಲಕ್ಷ ಮಾತ್ರ ತಗೊಂಡಿದ್ದಾರೆ. ಇವಾಗ ಏನಂದ್ರೆ ಇಲ್ಲಿಂದ 35 ಕಿಲೋಮೀಟರ್ ಒಳಗೆ ಇದೆ ಅಂತ ಹೇಳ್ತಾರೆ. ಇವಾಗ 25 ಕಿಲೋಮೀಟರ್ ಒಳಗಿದ್ರೆ ನಮ್ಗೆ ತುಂಬಾ ಅನುಕೂಲ. ಅದಕ್ಕೆ ನಮ್ಮ ಸಾರ್ ಅಧ್ಯಕ್ಷರು ಸ್ವಲ್ಪ ಅದನ್ನ ಪ್ರಯೋಜನ ಮಾಡಿ ಸ್ವಲ್ಪ ಅದನ್ನ ರೆಡಿ ಮಾಡಿ ನಮ್ಗೆ ಕೊಡಕ್ಕೆ ಕೇಳ್ಕೊಳ್ತಾ ಇದ್ದೀವಿ. ನಾನು ಈ ಹೌಸಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ನಮ್ಮ ಅಧ್ಯಕ್ಷರು ಹೇಳಿದ್ರೆ ನಾವೆಲ್ಲ ಈಗ ರಿಟೈರ್ಡ್ ಆಗ್ತಾ ಇದ್ದೀವಿ. ಸೊ ನಮ್ಮ ರಿಟೈರ್ಡ್ ಆಗೋ ಕಾರ್ಮಿಕರಿಗೆಲ್ಲ ಒಂದು ಕ್ಯಾಂಟೀನ್ ಫೆಸಿಲಿಟಿ ಬಗ್ಗೆ ಒಂದು ಕಾರ್ಡ್ ಕೊಡಿಂತ ಈಗಾಗಲೇ ಸಾಕಷ್ಟು ಜನ ರಿಟೈರ್ಡ್ ಆಗಿರೋದಾಗಿ ನಾವು ಕೇಳ್ಕೊಳ್ತೀವಿ. ಎಲ್ಲರೂ ಒಂದು ಕ್ಯಾಂಟೀನ್ ಫೆಸಿಲಿಟಿಯನ್ನು ದಯವಿಟ್ಟು ಮಾಡ್ಕೊಳ್ಬೇಕು ಅಂತ ಯೂನಿಯನ್ ಎಲ್ಲರಿಗೂ ನಮಸ್ಕಾರ. ಸರ್, ನಾವು ಈ ಸೊಸೈಟಿಯಲ್ಲಿ ನೋಡ್ತಾನೆ ಇದ್ದೀವಿ, ನಾವು ಸುಮಾರು ವರ್ಷದಿಂದ ನೋಡ್ತಾನೆ ಇದ್ದೀವಿ. ಯೋಗ ಮಾಡ್ತೀವಿ ಅಂತ ಈಗಾಗಲೇ 4 ವರ್ಷ ಆಗಿದೆ ಅವ್ರು ಹೇಳಿ. ಅಟ್ಟೂರ್ ಲೇಔಟ್ ಆಗೋಯ್ತು, ಅಟ್ಟೂರ್ ಲೇಔಟ್ ಎಲ್ಲ ಮುಗಿದ್ರು 4 ವರ್ಷ ಆಗಿದೆ. ಈಗ ಅಟ್ಟೂರ್ ಲೇಔಟ್ ಅಲ್ಲಿ ನಮಗೆ 60 ಸೈಟ್ ಇಲ್ಲ, ಕೆಲವರು ಇರ್ಬೋದೇನೋ, ಇಲ್ಲದೇ ಇರೋರು ಎಲ್ಲರೂ ಇಲ್ಲಿ ಇದ್ದೀರಾ ಅನ್ಕೊಂಡಿದ್ದೀನಿ. ಈಗ ನಮ್ಮ CA ನಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತಲೂ ಫಸ್ಟ್ ಆಫ್ ಆಲ್ ಮೆನ್ಷನ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಇವರು ತಗೊಳ್ತಾ ಇರೋದೇನಂದ್ರೆ ಬೈಲಾ ಪ್ರಕಾರವಾಗಿ ಚೆಕ್ ತಗೊಬೋದು, DD ತಗೊಬೋದು. ಒಂದು DDಗೆ 400 ರಿಂದ 500 ರೂಪಾಯಿ ಆಗುತ್ತೆ 1 ಲಕ್ಷಕ್ಕೆ SBI. ನೀವು ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಹೋದ್ರೆ 152 ರಿಂದ 160 ರೂಪಾಯಿ ಆಗುತ್ತೆ 1 ಲಕ್ಷಕ್ಕೆ DD ತಗೊಳಕ್ಕೆ. ಅದನ್ನ ಮಾಡ್ಬೋದು. ಚೆಕ್ ತಗೊಂಡ್ರೆ ತಿಂಗಳಾಗಟ್ಟೆ ಚೆಕ್ ಅಂತ ಸೊಸೈಟಿಲಿ ಇಟ್ಕೊಂಡ್ರೆ ಅಂತ ನಮ್ಗೆ ಗೊತ್ತಾಗ್ತಲ್ಲ. ಸೊಸೈಟಿಲಿ ಇಟ್ಕೊಂಡು ಈಗ ನಮ್ಮ ದುಡ್ಡು ಇವಾಗ ಇರುತ್ತೆ, 1 ವಾರ ಅವ್ರಿಗೆ ಏನೋ ಚೆಕ್ ಹಾಕ್ತಾರೆ, ನಾವು ಅನ್ಕೊಂಡು ಚೆಕ್ ಕೊಡ್ತೀವಿ. ಚೆಕ್ ಕೊಟ್ಟರೆ ಅದನ್ನ ಪ್ರೊಡ್ಯೂಸ್ ಮಾಡ್ಕೊಂಡು ಅವ್ರು ಕ್ಯಾಶ್ ಮಾಡ್ಕೊಬೋದು. ಮಾಡಿಲ್ಲ. ಲೆವೆಟ್ ಅಂದ್ರೆ ನಮ್ಗೆ ದುಡ್ಡು ಕಟ್ಟೋದಕ್ಕೆ ಎಲ್ಲರೂ ರೆಡಿ ಇದ್ದಾರೆ. ಅದು ಲೆವೆಟ್ ಯಾವ ರೀತಿ ಇರಬೇಕು? ಸ್ಯಾನಿಟರಿ ಇರಬೇಕು, ಎಲೆಕ್ಟ್ರಿಕ್ ಇರಬೇಕು, ವಾಟರ್ ಸಪ್ಲೈ ಇರಬೇಕು, ಲೈಟಿಂಗ್ ಇರಬೇಕು. ಇವೆಲ್ಲ ಇದ್ದು ಲೆವೆಟ್ ರೋಡ್ ಎಲ್ಲ ಮಾಡಿದ್ರೆ ಅದನ್ನ ಮಾಡಿಸ್ಕೊಡಿ. ಇಲ್ವಾ ಈ ಸೊಸೈಟಿ ಇರ್ತಕ್ಕಂಥ ಡೈರೆಕ್ಟರ್ ಯಾರು ಬೇಡ, ಯೂನಿಯನ್ ಅವರ ಸಪೋರ್ಟ್ ಇಂದ ಹೊಸ ಡೈರೆಕ್ಟರ್ ಸೆಲೆಕ್ಟ್ ಮಾಡಿ ದಯವಿಟ್ಟು ನಮ್ಗೆ ಸೈಟ್ ಮಾಡ್ಕೊಳ್ಳಿ. ಯಾರು ಬೇಡ ಅಂದ್ರೆ ಊಟ ಮಾಡೋದು ಬೇಡವಾ? ಇವಾಗೆಲ್ಲ 1 ಗಂಟೆಗೆ ಊಟ ಮಾಡೋ ವ್ಯತ್ಯಾಸ ಆಗ್ಬಿಟ್ಟು ಅದಕ್ಕೆ ಆಮೇಲೆ ಊಟ ಇವಾಗ ಈ ಹೌಸಿಂಗ್ ಯಾರು ಮಾತಾಡೋದು ಸರಿಯಾಗಿ ಕೇಳ್ಕೊಂಡೆ. ಈ ಹೌಸಿಂಗ್ ಸೊಸೈಟಿ ಸ್ಟಾರ್ಟ್ ಮಾಡಿದಾಗ ನಾಗರಾಜರಾವ್ ಅನ್ನೋರು ಫಸ್ಟ್ ಫೇಸ್ ಬಹಳ ಸಿನ್ಸಿಯರ್ ಆಗಿ, ಆನೆಸ್ಟ್ ಆಗಿ, ಯಾವುದೇ ಅನ್ಯಾಯ ಇಲ್ಲದೆ ಸೈಟ್ಗಳು ಅಲರ್ಟ್ ಮಾಡಿಸ್ಕೊಟ್ರು. ಆಫೀಸರ್ಗಳು ಎಲ್ಲರೂ ಸಿಗ್ತವೆ. ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಸೆಕೆಂಡ್ ಫೇಸ್. ಬೇಕಾದಷ್ಟು
ಅನ್ಯಾಯಗಳಾಗಿದೆ. ಅದಕ್ಕೆ ಇವಾಗ ಅದನ್ನ ವಿಷಯ ಮಾತಾಡಲ್ಲ. ಆದರೆ ಈ ಸತಿ ಅಲಾಟ್ಮೆಂಟ್ ಮಾಡುವಾಗ ಏನಾದ್ರೂ ಅನ್ಯಾಯ ಮಾಡಕ್ಕೆ ಯಾರಾದರೂ ಪ್ರಯತ್ನ ಮಾಡಿದರೆ ಅದು ಡಿಫರೆಂಟ್ ಕೋರ್ಟಲ್ಲಿ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಕಂಬಿ ಎನ್ನಿಸಲಿಕ್ಕೆ ನಾವು ಹೋಗ್ಬೇಕು. Don't think it is blackmailing or this one. We have got sufficient record to show that they have done injustice, irregularities in that allotment. Even today that irregularity exists, you know. Then third phase. ಯಾವುದೋ ಡಾಕ್ಯುಮೆಂಟ್ ನೋಡದೆ ಸೈಟ್ಗಳು ಕೊಟ್ಟು ತಗೊಂಡು ಆ ಏನಿಂದ ಮುಂದೆ ಏನು ನನ್ನ ಹೆಸರು ಎಕ್ಸಿಬಿಷನ್ ಅಲ್ಲಿ ಇದ್ದಲ್ಲ ಕೂಡ ಅಲ್ಲ ಬಿ ಕೆ ರಾಘವನಲ್ಲ, ಇನ್ನೊಬ್ಬರು ಮಿಡಿಲ್ ಮ್ಯಾನ್ ಸೈಟು ನಮ್ದಲ್ಲ ಅವರದಲ್ಲ ಇವರದಲ್ಲ ಇದರಲ್ಲಿ ಹೇಳ್ಬಿಟ್ಟು ಸೆಕೆಂಡ್ ಪ್ರೈಸ್ ಅಲ್ಲಿ ಸೈಟು ದುಡ್ಡು ಲಕ್ಷಾಂತರ ರೂಪಾಯಿ ನೋಡ್ಕೊಂಡು ಅದಕ್ಕೆಲ್ಲ ಲೆಕ್ಕ ಇಲ್ಲ ಏನಿಲ್ಲ. ಇನ್ನೊಂದು ಅದೇ ಹೇಳಿದಾಗ ಎಲ್ಲರಿಗೂ ಹೇಳಿದಾಗೆ 4-5 ವರ್ಷ ಆಗೋಯ್ತು ಅಕ್ಟೋಬರ್ ಸೈಡ್, ಇನ್ನೂ ಕೆಲಸಗಳು ಕಂಪ್ಲೀಟ್ ಮಾಡಿದೆ. ಇವತ್ತು ನೀವು ಡಿ ಕೊಡ್ತೀರಾ ಕಮ್ಮಿಟ್ ಆಗೋಯ್ತು. ಅವ್ರು ಆಮೇಲೆ ಕೇಳಿದಾರೆ, ನಾನು ಹೇಳಿದೆ ಅಂತ ಕಡೆ ಕೊಡಿಸ್ತೀನಿ ಅಂತ. 44 ಕಿಲೋಮೀಟರ್ ಮೇಲೆ ಆ ಕಡೆ ಸೈಟ್ ಕೊಡಿಸ್ತೀನಿ, ಹೋಗಿ ವ್ಯವಸಾಯ ಮಾಡ್ಕೊಂಡು ಇರ್ತೀನಿ. ಮನೆ ಕಟ್ಟಕ್ಕಲ್ಲ, ವ್ಯವಸಾಯ ಮಾಡೋದು. ಒಂದು ಅಡ್ವಾನ್ಸ್ ತಗೊಳ್ಳುವಾಗ ಅದರಲ್ಲಿ ಬರಬೇಕು ಇಂಥ ಜಾಗ ಮೇಕರಿ ಸರ್ಕಲ್ ಇಂದ ಎಷ್ಟು ಕಿಲೋಮೀಟರು ಬಸ್ಸು ಸೌಲಭ್ಯ ಇದೆಯಾ, ಮೈನ್ ರೋಡ್ ಇಂದ ಎಷ್ಟು ಕಿಲೋಮೀಟರ್ ದೂರ, ಲೀಗಲ್ ಆಗಿ 101% ಪರ್ಫೆಕ್ಷನ್ ಇದೆಯಾ. ನಾಳೆ ಶ್ರೀರಾಮಯ್ಯ ಹೇಳಿದಂಗೆ ಇದು SC/ST ಇದಿತ್ತು ಅದಿತ್ತು ಇದನ್ನು ಕೊಡಕ್ಕಾಗಲ್ಲ, ಅವ್ರು ಇಷ್ಟ ಕೊಟ್ಟಿದ್ದು ಇಷ್ಟ ಕೊಡಕ್ಕಾಗಲ್ಲ, ಇದೆಲ್ಲ ಬೇಡ ನಡೆಯಲ್ಲ ಅಂತಾರೆ. ಅಡ್ವಾನ್ಸ್ ಕೊಡ್ಬೇಕಂದ್ರೆ ಸೈಟ್ ಲೊಕೇಶನ್ ಕರೆಕ್ಟ್ ಆಗಿ ಬರೀಬೇಕು. ಆಮೇಲೆ ಸೊಸೈಟಿ ಶುಡ್ ಕಮಿಟ್ ವಿದಿನ್ ಹೌ ಮೆನಿ ಇಯರ್ಸ್, 6 months or 1 year, ನಾಟ್ ಬಿಯಾಂಡ್ ದಟ್. ಇದನ್ನೇ ಸ್ಪಷ್ಟವಾಗಿ ಹೇಳ್ತಾರೆ, ಮಾತ್ರ ನಾವು ಅಡ್ವಾನ್ಸ್ ಕೊಡಬೇಕು, ಚೆಕ್ಕೆ ಕೊಡಬೇಕು, DD ಕೊಡಬೇಡಿ. ಅದು ನೀವು ಈ ಸೈಟ್ ಇಲ್ಲಿದೆ ಅವ್ರಿಗೆ ಕಷ್ಟ ಆಗ್ಬೇಕಾಗುತ್ತೆ. ಸೈಟು ಮನೆ ಎಲ್ಲ ಇರುವವ್ರು ಬೇಕಾದ್ರೆ DDನೂ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಎಲ್ಲರೂ ಒಂದು ಕಡೆ ಸಿಗ್ತಾರೆ ಸಾಕಲಿ. ಅದು ನಾನು ಮಾತಾಡ್ತಾ ಇರೋದು ದೋಸ್ ಹೂ ಮೆಂಬರ್ಸ್ ಆಫ್ ದ ಯೂನಿಯನ್ ಹೂ ಡಸಂಟ್ ಹ್ಯಾವ್ ಎ ಸೈಟ್, ಅವ್ರಿಗೋಸ್ಕರ ನಾವು ಮಾತಾಡ್ತಾ ಇದ್ದಾರೆ. ನನಗೆ ಸೈಟ್ ಮನೆ ಯಾವುದೂ ಇಲ್ಲ, ಓಕೆ, ಅದಕ್ಕೋಸ್ಕರ ನನಗೋಸ್ಕರ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಇವರ ಅನ್ಯಾಯ ಮಾಡಿರೋದು ಏನು ಅಂದ್ರೆ 4 ವರ್ಷದಿಂದ ಮಾತುಕತೆ ನಡೀತಾ ಇದೆ. ಒಬ್ಬೊಬ್ಬರ ಓನರ್ ಹತ್ರ ಒಬ್ಬೊಬ್ಬರ ಎಲ್ಲ ಮಾತುಕತೆ ನಡೀತಾ ಇದೆ. ಯಾಕೆ ಸೈಟದ ರೇಟ್ ವಿಷಯವಾಗಿ ಆ ಕಾಲದಲ್ಲಿ 4 ವರ್ಷ 2 ವರ್ಷ ಹಿಂದೆ, 4 ವರ್ಷ ಬೇಡ 2 ವರ್ಷ ಹಿಂದೆ 62 ಲಕ್ಷ 1 ಎಕರೆ ಕೊಡ್ತೀನಿ ಅಂತ ಹೇಳೋದು ಮಾತುಕತೆ ತೀರ್ಮಾನ ಆಗಿದೆ. ಸೊಸೈಟಿ ಡೈರೆಕ್ಟರ್ಸ್ ಇಂಟ್ರೆಸ್ಟ್ ಯಾರ್ದು ಇಂಟ್ರೆಸ್ಟ್ ನನಗೆ ಗೊತ್ತಿಲ್ಲ, ನಾನು ಯಾರ ಮೇಲೂ ಅಲಿಗೇಷನ್ ಮಾಡ್ತಾ ಇಲ್ಲ, ನಡೆದಿದ್ದನ್ನೇ ಹೇಳ್ತಾ ಇದ್ದೆ. 62 ಲಕ್ಷಕ್ಕೆ ಸಿಗ್ಬೇಕಾಗಿದೆ ಸೈಟ್, ಇವತ್ತು 1.1 crores. ಯಾರ ದುಡ್ಡು? ನಮ್ಮ ಇಂಡಸ್ಟ್ರಿಯಲ್ ಎಂಪ್ಲಾಯೀಸ್, ಬೇರೆ ಮೆಂಬರ್ಸು, ದೋಸ್ ಹೂ ಡಿಸಿಡ್ ಯಾವ ಕಾರಣಕ್ಕೆ ಇದೆ ಇಷ್ಟವರೆಗೂ ಇರಿಸ್ಕೊಂಡ್ಬಂದಿದೆ, ಯಾರಿಗೂ ಆನ್ಸರ್ ಕೊಡಕ್ಕಿಲ್ಲ, ಯಾವ ಕಾರಣನೂ ಹೇಳಕ್ಕಾಗಲ್ಲ. ಅದನ್ನೇ ಲೇಔಟ್ ಮಾಡಿ ಇಷ್ಟಕ್ಕೆ ಎಷ್ಟು ವರ್ಷ ತಗೊಂಡು ಆ ಟೈಮ್ ತಗೊಂಡಿದ್ದಕ್ಕೆ ಏನಿಲ್ಲ ಆನ್ಸರ್. ಆದ್ದರಿಂದ ಕಾಂಗ್ರೆಸ್ ಯಾರು ಅದು ತಲೆ ಕೆಡಿಸ್ಕೋಬೇಡಿ. ನಮಗೆ ನ್ಯಾಯವಾದ ರೇಟಲ್ಲಿ 9 lakhs ಎಲ್ಲ ಕೊಡೋದು ಹೇಳಿದ್ರೆ ಮುಟ್ಟಾಡ್ತಾರ, ಯಾರಿಗೆ ಯಾವನು ಹೇಳಿದ್ದಾರೆ ಅದನ್ನ ನಾವು ಅದಕ್ಕೆಲ್ಲ ನಾವು ಒಪ್ಕೊಳ್ಳಲ್ಲ. ಯಾವ ರೇಟಿಗೆ ನೀವು ಕರೆಕ್ಟಾಗಿ ಕೊಡ್ತಾ ಇದೆ ಅಂತ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿಯಲ್ಲಿ those who are not those who descend of the sites
Those people also should be our union office bearers. There are people who decide of the site. They also should be involved in the right deciding. Not only the board of directors. Otherwise, after the election, if we can wait for so many years, why can't we wait for another 1 year? Our election, we will not allow the retired people to come and vote. We will stop our rights. If we have to stop them, we will stop them at the gate if the amendment is not made by law amendment. Physically, we will stop them. Land dealings ಅಲ್ಲಿ ಮಾತಾಡೋದು ಆಗುತ್ತೆ ಸರ್ವಸಾಧಾರಣ ರಿಯಲಿಸ್ಟಿಕ್ ನಾವು ಅದು ಮಾಡ್ತೀವಿ. But we will politely tell them don't do that. ವರ್ಷ ಬಂದು ಎಲ್ಲ ಎಲೆಕ್ಷನ್ಗೆ ಒಂದು ಊಟ ಮಾಡಿಬಿಟ್ಟು ಹೇಳ್ಬಿಟ್ಟು ಹೋಗೋದು. ಇಲ್ಲಿ ಏನಾಗುತ್ತೆ ಮನೆ ಫೇಸ್ 1 ಆಗಿರೋರಿಗೇನು ಅವರೆಲ್ಲ ಇವತ್ತು ಕೋಟ್ಯಾಂತರ ರೂಪಾಯಿ ಜಾಸ್ತಿ ಇತ್ತು. ಆದ್ರಿಂದ ನ್ಯಾಯವಾದ ರೀತಿಯಲ್ಲಿ ಇದರಲ್ಲಿ ಯಾವುದು ಮುಚ್ಚಮರೆ ಇಲ್ಲ. ಒಂದೊಂದು ಸ್ಟೇಜಲ್ಲೂ ನಿಮ್ಮನ್ನು ಡಿಸ್ಕಸ್ ಮಾಡ್ತೀವಿ. ನಮ್ಮ ಯೂನಿಯನ್ ಮೆಂಬರ್ಸ್ ಹತ್ರ ನೋಡಪ್ಪ ಈ ಸ್ಟೇಜಲ್ಲಿ ಹಿಂಗಿದೆ ಇದೇ ಸೈಟ್ ಇದೇ ತರ ಇಲ್ಲ, ಅದು ಒಪ್ಕೊಂಡಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಎಲೆಕ್ಷನ್ ಮಾಡೋದು ನಿಮ್ಮ ಹತ್ರ ಎಷ್ಟೇ ಜನ ಹತ್ರ ಸೈನ್ ಮಾಡಿ ರಜಿಸ್ಟ್ರಾರ್ ಕೊಡ್ತೀನಿ, ಎಲೆಕ್ಷನ್ ಮಾಡಿಸಿ. ನಮಗೆ ಗೊತ್ತು ಏನ್ ಮಾಡಬೇಕು. ಅದಕ್ಕೋಸ್ಕರ ನಾನು ಇವಾಗ ಇಲ್ಲದ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಮ್ಮ ಯೂನಿಯನ್ ಮೆಂಬರ್ಸ್ ಹೇಳೋದು ಅನ್ಯಾಯ ಮಾಡಕ್ಕೆ ಹೋಗಬೇಡಿ. ಅಡ್ವಾನ್ಸ್ ಕೊಟ್ಟು ಯಾವುದೇ ಕಾರಣಕ್ಕೆ ನೀವು ಡಿಸೈಡ್ ಮಾಡಿದ್ರೋ ಎಲ್ಲರೂ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನೋಡಿ ಅಕ್ಸೆಪ್ಟ್ ಮಾಡಿರೋದು ಸೈಟ್ ಯಾವುದಿದೆಯೋ ಅದನ್ನ ನೋಡಿ ಲೀಗಲ್ ಡಾಕ್ಯುಮೆಂಟ್ ತಗೊಂಡು ಬಂದು ಲೀಗಲ್ ಒಪಿನಿಯನ್ ತಗೊಂಡು ಬಂದು ನಮಗೆ ಕೊಡಿ. ನೀವು ಮಾತ್ರ ಅಲ್ಲ, ನಾವು ವಿ ಹ್ಯಾವ್ ಟು ಲರ್ನ್ ಎ ಲೆಸನ್ ಫ್ರಮ್ ಸೋ ಮೆನಿ ಥಿಂಗ್ಸ್. We will also take the legal opinion from the people concerned and then we will decide. ನಾವು ಲೀಗಲ್ ಒಪಿನಿಯನ್ ತಗೊಂಡು ಕಂಪ್ಲೀಟ್ ಈ ಲ್ಯಾಂಡ್ಗೆ ಯಾವುದು ಕಷ್ಟಗಳಿಲ್ಲ, ಯಾವುದು ಅಲ್ಲ ಈ ಪ್ರಾಪರ್ಟಿ, ಇದು ಕಂಪ್ಲೀಟ್ ವಂಶವೃಕ್ಷ, ಅದಕ್ಕೆ ಏನೇನು ಬೇಕೋ ಎಲ್ಲದನ್ನು ತರಿಸಿ ಎಕ್ಸಾಮಿನ್ ಮಾಡಿದ ಮೇಲೆ ಮಾತ್ರ ಅದನ್ನು ಅಪ್ರೂವ್ ಮಾಡೋದು. ನೀವು ಒಂದು ಚೆಕ್ ಕೊಡುವಾಗ ಅದ್ರ ಜೊತೆಗೆ ಒಂದು ಲೆಟರ್ ಕೊಟ್ಬಿಡಿ. ಏನಂತೆ ನಮ್ಗೆ ಕಂಪನಿಗಳು ಬರೀತಾರಲ್ಲ ಸೈಡಲ್ಲಿ ಕಂಡೀಷನ್ಸ್ ಅಪ್ಲೈ ಅಂತ, ನಮ್ಮ ಈ ತರ ಕಂಡೀಷನ್ಸ್ ಅಪ್ಲೈ ಆದರೆ ಮಾತ್ರ ಚೆಕ್ ಓನರ್ ಮಾಡಬೇಕು ಅಂತ ಬ್ಯಾಂಕಿಗೆ ಅಂತ ನೋಡ್ಕೊಡ್ಬೇಕು ಅಷ್ಟೇ. ಆವಾಗ ಬರ್ತಾ ಇಲ್ಲ ಇಲ್ಲಿ. ಇಲ್ಲ ನೀನು ಕೊಟ್ಬಿಟ್ಟು ನೀನು ಕಮಿಟ್ ಮಾಡಿದೀಯಾ, ಚೆಕ್ ಓನರ್ ಆಗಿದೆ, ದುಡ್ಡು ತಗೊಂಡು ನಿನಗೆ ಬಾ, ನಿನಗೆ ಆಮೇಲೆ ಕೊಡ್ತೀನಿ ಎಲ್ಲ ಬೇಡ. ಚೆಕ್ ವಿಷಯಕ್ಕಾಗಲಿ ಡಿ ವಿಷಯಕ್ಕಾಗಲಿ ದಯವಿಟ್ಟು ಇಷ್ಟು ನಾವು ಹೇಳಿದಂಗೆ ನೀವು ಫಾಲೋ ಮಾಡಿದ್ರೆ ಒಳ್ಳೇದು. ಇದನ್ನೇ ಎಲ್ಲ ಇಲ್ಲಿದೆ. ಕೆಲವರು ಬಂದು ಅವತ್ತು ಚೆಕ್ ಇವಾಗಲೇ, ಯಾಕಂದ್ರೆ ಅವರಿಗೆಲ್ಲ 3-4 ಸೈಟ್ ಇದೆ. 3-4 ಸೈಟ್ ಇರೋರಿಗೆ ಕೊಟ್ಟರೆ ಅಫಿಡವಿಟ್ ರಾಂಗ್ ಅಂತ ಗೌರ್ಮೆಂಟ್ಗೆ ತಿಳಿಸಕ್ಕೂ ನಮ್ಗೆ ಗೊತ್ತಾಗುತ್ತೆ. 3-4 ಮನೆ ಇರೋರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಇರೋರು ಇದ್ದಾರೆ, ಬೇರೆಯವರು ಇದ್ದಾರೆ. ಅವರು ಫಾಲ್ಸ್ ಅಫಿಡವಿಟ್ ಕೊಟ್ಟು ಸೈಟಿಗೆ ಅಪ್ಲೈ ಮಾಡಿದರೆ ಅದನ್ನ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತು. ಅದಕ್ಕೆ ತಂದೆ ತಕರಾರು ಬೇಡ, ಸಮಾಧಾನ ಹೋಗಿ ಎಲ್ಲ ನಮ್ಮ ಜನಗಳಿಗೆ ರೀಸನಬಲ್ ರೈಟ್ನಲ್ಲಿ ಹತ್ರ ಬಸ್ ಸೌಲಭ್ಯ ಇರೋದು, ಮೇನ್ ರೋಡಿಂದ 1 ಕಿಲೋಮೀಟರ್ ಒಳಗಡೆ ಇರಬೇಕು. ಇದೆಲ್ಲ ಮಾಡಿ ಎಲ್ಲ ಮೆಂಬರ್ಸ್ ಹೋಗಿ ಒಂದ್ಸತಿ ನೋಡಿ. ನೀವು ಸೈಟ್ ಇಲ್ಲಿದ್ದೇನೆ, ಅವರು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನೆಲ್ಲ. 2 ಬಸ್ 4 ಬಸ್ ಬೇಕಾಗ್ತೀನಿ ನೋಡ್ಕೊಂಡು ಬಂದ ಮೇಲೆ ನೀವು ಡಿಸೈಡ್ ಮಾಡಿ ನಿಮ್ಗೆ ಯಾವುದು ಬೇಕು ಅಂತ. ಒಪ್ಪಿಗೆನಾಯ್ತು? ಆದರೆ ಯಾರಿಗೂ ಅನ್ಯಾಯ ಆಗಲ್ಲ. 9 ಲಕ್ಷ ಬೇಕಾಗಿಲ್ಲ, ಚಾನ್ಸ್ ನಮ್ಗೆ ಗೊತ್ತು ಏನು ರೈಟ್ ಇಟ್ಕೊಂಡು ಆಯ್ತಲ್ಲ. ಇಲ್ವಾ ಇದಕ್ಕೆ ಒಪ್ಪಿಗೆ ಇಲ್ವಾ? ಎಲೆಕ್ಷನ್ ಮಾಡು, ಹೊಸ ಬಾಡಿ ಬರಲಿ, ಅವರು ಬಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡು ಅಷ್ಟೇ. ನಾವು ಸೊ ಕಾಂಗ್ರೆಸ್ ದಿಸ್ ಇಸ್ ಆಲ್ ಫ್ರಮ್ ಮೈ ಸೈಡ್. ಏಕೆ ಅಂತಂದ್ರೆ ಇದರವರೆಗೂ ಅವರು ಒಪ್ಕೊಂಡಿರ್ಲಿಲ್ಲ. ಇವಾಗ ಹೊಸ ಸರ್ಕಾರ ಬಂದ ಮೇಲೆ ತೆರಿಗೆ ಡಿಫೆನ್ಸ್ ಸೆಕ್ರೆಟರಿ ವಿಷಯ, ಡಿಫೆನ್ಸ್ ಸೆಕ್ರೆಟರಿ ಹತ್ರ 4 ತಿಂಗಳು ಮೀಟಿಂಗ್ ಇತ್ತು. ಆ ಮೀಟಿಂಗ್ ಅಲ್ಲಿ ನಮ್ಮ ಫೆಡರೇಷನ್ ಅಲ್ಲ,
Other federations also submitted this one request that the company should be given. Most probably that this government will approve it. I cannot give a guarantee to that, but we are trying our level best to get it. Anything else, Jasti? One more chance for all of you. And then approval of the accounts. Everybody has approved the Couple accounts. of governors, I am happy that the honor of doing Quran thanks has been entrusted to me. At the outset, on behalf of Sikh and